ನಮಸ್ಕಾರ. ಯಾಜ್ಞವಲ್ಕ್ಯ ಅಸ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಈ ಗುರುಗ್ರಹದ ಬದಲಾವಣೆಯಿಂದ ಕೆಲವು ರಾಶಿಗಳಿಗೆ ಒಳ್ಳೆಯ ಲಾಭ ಆಗುತ್ತೆ ಅಂತೇಳಿ ಹೇಳ್ಬೋದು. ಈಗಾಗಲೇ ಕಟಕ ರಾಶಿಯಿಂದ ಗುರುಗ್ರಹ ಹಿಮ್ಮುಖ ಚಲನೆಯಾಗಿ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಗುರುಗ್ರಹದ ಬದಲಾವಣೆಯಿಂದ 3 ರಾಶಿಗಳವರೆಗೆ ಒಳ್ಳೆಯ ಲಾಭ ಅಂತೇಳಿ ಹೇಳ್ಬೋದು. ಯಾಕೆ ಲಾಭ ಅಂತ ನಾವು ನೋಡಿದಾಗ, ಗುರುಗ್ರಹಕ್ಕೆ ಕಟಕ ರಾಶಿ ಉಚ್ಚ ಸ್ಥಾನವಾಗುತ್ತೆ. ಈಗಾಗಲೇ ಕಟಕ ರಾಶಿಯಿಂದ ಹಿಮ್ಮುಖ ಚಲನೆಯಾಗಿ ಮಿಥುನ ರಾಶಿಗೆ ಸಂಚಾರವನ್ನು ಮಾಡ್ತಾ ಇರತಕ್ಕಂಥ ಗುರುಗ್ರಹ ಈ ಒಂದು ಸಂದರ್ಭದಲ್ಲಿ ಪಂಚಮ ಭಾವ ನೋಡಿ, ವಿಶೇಷವಾಗಿರ್ತಕ್ಕಂಥ ಗುರುಗ್ರಹ ಈ ಒಂದು ಮಿಥುನ ರಾಶಿಯಲ್ಲಿ ಗುರುಗ್ರಹ ಬಂದಾಗ, ಅದರಿಂದ ಇಲ್ಲಿ ಗುರುಗ್ರಹ ಮಿಥುನ ರಾಶಿ ಮತ್ತು 5ನೇ ಮನೆ ಮಿಥುನದಿಂದ 1, 2, 3, 4, 5 ತುಲಾ ರಾಶಿ, ತುಲಾ ಇಲ್ಲಿಂದ ಮತ್ತೆ 5 1, 2, 3, 4, 5 ಕುಂಭರಾಶಿ, ಮತ್ತು ಕುಂಭದಿಂದ 5ನೇ ಮನೆ 1, 2, 3, 4, 5 ಈ ಒಂದು ಟ್ರಯಾಂಗಲ್ ಅಂದರೆ ತ್ರಿಕೋಣಾಕಾರದಲ್ಲಿ ಗುರುವಿನ ಒಂದು ದೃಷ್ಟಿ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಗುರುವಿನ ದೃಷ್ಟಿ ಅಂತಕ್ಕಂಥದ್ದು ಯಾವ ಕುಂಡಲಿಯಲ್ಲಿ ಯಾವ ಮನೆ ಮೇಲೆ ಬೀಳುತ್ತೆ ಅಂತಕ್ಕಂಥದ್ದು ಮೇಲೆ ಆ ಒಂದು ವ್ಯಕ್ತಿಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಲಾಭಗಳಾಗ್ತಕ್ಕಂಥ ಒಂದು ಸಂದರ್ಭವನ್ನು ಈ ದೇವಗುರು ಅಂತೇನು ಹೇಳ್ತೀವಿ, ದೇವತೆಗಳಿಗೆ ಗುರು ಆಗಿರ್ತಕ್ಕಂಥ ಗ್ರಹದಿಂದ ನಮಗೆ ಸಿಗುತ್ತೆ ಅಂತೇಳಿ ಜ್ಯೋತಿಷದಲ್ಲಿ ವಿಚಾರವನ್ನು ಹೇಳ್ತೀವಿ. ಇದೇ ರೀತಿ ಈ ಒಂದು ಗುರುವಿನ ಅನುಗ್ರಹ ವಿಶೇಷವಾಗಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋ ಒಂದು ಸಂದರ್ಭದಲ್ಲಿ ಮಿಥುನ ರಾಶಿಯವರಿಗೆ ಸರಿಸುಮಾರು ಒಂದು 5 ರಿಂದ 6 ತಿಂಗಳು, ಅದೇ ರೀತಿ ತುಲಾ ರಾಶಿ, ಕುಂಭರಾಶಿ ಈ 3 ರಾಶಿಯವರಿಗೆ ಒಳ್ಳೆಯ ಗುರುವಿನ ದೃಷ್ಟಿಯಿಂದ ಲಾಭ ಆಗ್ತಕ್ಕಂಥದ್ದು ನಡೆಯುತ್ತೆ ಅಂತೇಳಿ ಹೇಳ್ಬೋದು. ಕಾರಣ ನೋಡಿ, ಎಲ್ಲೇ ನೀವು ನೋಡಿದನ್ನು ಮಿಥುನದಿಂದ ಗುರುವಿನ ದೃಷ್ಟಿ 5ನೇ ಮನೆ ತಗೊಂಡು ತುಲಾದಿಂದ ಬಂದು ಕುಂಭ 5, ತಿರ್ಗಾ ಕುಂಭದಿಂದ ನೋಡಿದ್ರೆ ತಿರ್ಗಾ ಮಿಥುನ 5 ಈ 3 ಬಂದು ಗುರುವಿನ ದೃಷ್ಟಿ ಅಂತಕ್ಕಂಥದ್ದು 5ನೇ ಮನೆ ಎಲ್ಲ ಕಡೆ ತಗೊಂಡ್ರು ಈ ಟ್ರಯಾಂಗಲ್ ಅಂತೇನು ಹೇಳ್ತೀವಿ, ತ್ರಿಕೋಣಾಕಾರದಲ್ಲಿ ಒಂದು ಗುರುವಿನ ದೃಷ್ಟಿ ಅಂತಕ್ಕಂಥದ್ದು ಈ ಒಂದು ಮಿಥುನ ರಾಶಿ ಮತ್ತು ತುಲಾ ರಾಶಿ ಮತ್ತು ಕುಂಭರಾಶಿ ಮೇಲೆ ಗುರುವಿನ ದೃಷ್ಟಿ ಬೀಳುತ್ತೆ. ಈ ಒಂದು ಸಮಯದಲ್ಲಿ ಮಿಥುನ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಗುರುವಿನ ಒಂದು ಬದಲಾವಣೆಯಿಂದ ಒಳ್ಳೆಯ ಲಾಭಗಳು, ಎಷ್ಟೋ ದಿನಗಳಿಂದ ನಿಂತಿರ್ತಕ್ಕಂಥ ಕೆಲಸಗಳು ಆಗ್ತಕ್ಕಂಥ ಒಂದು ಸಂದರ್ಭ, ಮತ್ತು ವಿದ್ಯೆಯಲ್ಲಿ ಪ್ರಗತಿ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸಮಯದಲ್ಲಿ ಗುರುವಿನಿಂದ ಸಿಗುತ್ತೆ. ಅದೇ ರೀತಿ ತುಲಾರಾಶಿಯವರಿಗೂ ಸಹ ಗುರುವಿನ ಒಂದು ದೃಷ್ಟಿ ಅಂತಕ್ಕಂಥದ್ದು ತುಂಬ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು. ಕಾರಣ ಒಂದು ಕಂಕಣದ ಭಾಗ್ಯ ಅಂತಕ್ಕಂಥದ್ದು, ಮದುವೆ ಆಗಿರ್ತಕ್ಕಂಥ ಸಂದರ್ಭ ಸಿಗುತ್ತೆ. ಅದೇ ರೀತಿ ಸಂತಾನ ಇಲ್ಲ ಅಂತ ಎಷ್ಟೋ ದಿನಗಳಿಂದ ತುಲಾರಾಶಿಯವರು ಇದ್ದಲ್ಲಿ ಖಂಡಿತವಾಗಿ ಸಂತಾನದ ಒಂದು ಭಾಗ್ಯ ಸಿಗ್ತಕ್ಕಂಥ ಒಂದು ಸಂದರ್ಭ, ಮನೆ ಕಟ್ತಕ್ಕಂಥ ಒಂದು ಸಂದರ್ಭ ಈ ಒಂದು ತುಲಾರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಗುರುವಿನ ಅನುಗ್ರಹ ಸಿಗುತ್ತೆ. ಅದೇ ರೀತಿ ಕುಂಭರಾಶಿಯವರಿಗೂ ಸಹ ಒಂದು 5ನೇ ಭಾವ ಇದನ್ನು ತೆಗೆದುಕೊಂಡಾಗ 10ನೇ ಭಾವದಲ್ಲಿ ಗುರುವಿನ ಒಂದು ದೃಷ್ಟಿ ಬೀಳೋದ್ರಿಂದ ಲಾಭ ಆಗ್ತಕ್ಕಂಥ ಒಂದು ಸಂದರ್ಭ, ಕೆಲಸದಲ್ಲಿ ಪ್ರಗತಿ ಅಂದರೆ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾರೆಲ್ಲ ಉದ್ಯೋಗವನ್ನು ಮಾಡ್ತಾ ಇರ್ತಾರೆ ಆ ಒಂದು ಉದ್ಯೋಗದಲ್ಲಿ ಪ್ರಗತಿ ಅಂದರೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭ ಈ ಒಂದು ಸಂದರ್ಭದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಸೈಟನ್ನು ತೆಗೆದುಕೊಳ್ತಕ್ಕಂಥದ್ದು ಅಥವಾ ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದು ಒಂದು ಸಂದರ್ಭ ಈ ಒಂದು ಗುರುವಿನ ಅನುಗ್ರಹದಿಂದ ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ಈ ಒಂದು ಗುರುವಿನ ಹಿಮ್ಮುಖ ಚಲನೆಯಿಂದ ಈ 3 ರಾಶಿಯವರಿಗೆ ಒಳ್ಳೆಯ ಬೆಳವಣಿಗೆ ಅಂದರೆ
ವಿದ್ಯೆಯಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ಮಿಥುನ ರಾಶಿ ಆಗಿರ್ಬೋದು, ತುಲಾರಾಶಿ, ಕುಂಭರಾಶಿಯಲ್ಲಿಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯೆಯನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ಸಂದರ್ಭ, ಒಳ್ಳೆಯ ವಿದ್ಯೆ ಪ್ರಗತಿ ಆಗ್ತಕ್ಕಂಥ ಒಂದು ಸಂದರ್ಭ, ವಿದೇಶಿಯಾನ ಅಂತ ಹೇಳ್ತೀವಿ, ವಿದೇಶಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭ, ವಾಹನವನ್ನು ಖರೀದಿ ಮಾಡ್ತಕ್ಕಂಥ ಒಂದು ಸಂದರ್ಭ, ಅದೇ ರೀತಿ ಎಷ್ಟೋ ದಿವಸಗಳಿಂದ ಕೆಲಸಗಳು ನಿಂತಿದ್ದರೆ ಆ ಕೆಲಸಗಳು ಆಗ್ತಕ್ಕಂಥ ಒಂದು ಸಂದರ್ಭ ಗುರುವಿನ ಮೂಲಕ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಗುರುವಿನ ಹಿಮ್ಮುಖ ಚಲನೆಯಿಂದ ತ್ರಿಕೋಣಾಕಾರದಲ್ಲಿ ಮಿಥುನ ರಾಶಿ ಮತ್ತು ತುಲಾರಾಶಿ, ಕುಂಭರಾಶಿಯವರಿಗೆ 2026 ಒಳ್ಳೆಯ ಅದೃಷ್ಟವನ್ನು ತಂದುಕೊಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಕಾರಣ ಈ ತ್ರಿಕೋಣಾಕಾರದಲ್ಲಿ ಗುರುವಿನ ಒಂದು ದೃಷ್ಟಿ ಅಂತಕ್ಕಂಥದ್ದು ಮಿಥುನ ಮತ್ತು ತುಲಾ, ಕುಂಭರಾಶಿಯವರಿಗೆ ಒಳ್ಳೆಯ ಯೋಗ ಅಂತಕ್ಕಂಥದ್ದು ಹೇಳ್ಬೋದು. ಹಾಗಾಗಿ ಈ ಒಂದು ರಾಶಿಗಳಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಮುಖವಾಗಿ ಒಂದು ಗುರುವಿನ ಒಂದು ದೃಷ್ಟಿಯ ಮುಖಾಂತರ 2026ರಲ್ಲಿ ಒಳ್ಳೆಯ ಜನವರಿ ತಿಂಗಳಿನಿಂದಲೇ ಪ್ರಾರಂಭ ಆಗುತ್ತೆ. ಒಳ್ಳೆಯ ಲಾಭಗಳಾಗ್ತಕ್ಕಂಥ ಒಂದು ಸಂದರ್ಭ ಈ ಮಿಥುನ, ತುಲಾರಾಶಿ, ಕುಂಭರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಗುರುವಿನ ಅನುಗ್ರಹ ಸಿಕ್ಕಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಒಂದು ವಾಹನದ ಯೋಗ, ಮನೆಯ ಯೋಗ, ಸಂತಾನದ ಯೋಗ, ವಿವಾಹದ ಯೋಗ ಇವೆಲ್ಲ ಆಟೋಮೆಟಿಕ್ಕಾಗಿ ಬರ್ತಕ್ಕಂಥ ಒಂದು ಸಂದರ್ಭವನ್ನು ಗುರುಗ್ರಹ ನಮಗೆ ಕೊಡುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಜ್ಯೋತಿಷ್ಯದಲ್ಲಿ ವಿಶೇಷವಾಗಿ ಗುರುವಿನ ಅನುಗ್ರಹ ಇದ್ದಾಗ ಮಾತ್ರ ಈ ರೀತಿಯ ಒಂದು ವಿಶೇಷವಾದ ಫಲಗಳನ್ನು ಹೇಳ್ತೀವಿ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ 2026 ಜನವರಿಯಲ್ಲಿ ಪ್ರಾರಂಭ ಆಗ್ತಕ್ಕಂಥ ಗುರುವಿನ ಅನುಗ್ರಹ ವಿಶೇಷವಾಗಿ ಮಿಥುನ, ತುಲಾ ಮತ್ತು ಕುಂಭರಾಶಿಯವರಿಗೆ ಒಳ್ಳೆಯ ಪ್ರಗತಿ, ಆರ್ಥಿಕ ಅಭಿವೃದ್ಧಿ ಆಗ್ತಕ್ಕಂಥ ಸಂದರ್ಭವನ್ನು ಈ ಗುರುಗ್ರಹ ಒದಗಿಸಿಕೊಡುತ್ತೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿರ್ತಕ್ಕಂಥ ಈ ಒಂದು ಗುರುವಿನ ಅನುಗ್ರಹ ಈ 3 ರಾಶಿಯವರ ಮೇಲೆ ಬಿದ್ದಿರೋದ್ರಿಂದ ಒಳ್ಳೆಯ ಪ್ರಗತಿ, ಲಾಭ ಆಗೋದು ಖಚಿತ ಅಂತೇಳಿ ಹೇಳ್ಬೋದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಗುರುವಿನ ಅನುಗ್ರಹ ಈ 3 ರಾಶಿಯವರ ಮೇಲೆ ಇರೋದರಿಂದ 2026ರಲ್ಲಿ ಒಳ್ಳೆಯ ಲಾಭಗಳನ್ನು ಗಳಿಸ್ತಾರೆ ಅಂತೇಳಿ ಹೇಳ್ಬೋದು. ಈ ಒಂದು ವಿಷಯ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಶೇರನ್ನು ಮಾಡಿ, ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟನ್ನು ಮಾಡಿ, ಆ ರಾಶಿಗೆ ಗುರುವಿಂದ ಅನುಗ್ರಹ ಯಾವ ಫಲ ಸಿಗುತ್ತೆ ಅಂತಕ್ಕಂಥದ್ದನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ಹೇಳೋಣ. ನಮಸ್ಕಾರ.